ನೋಡಿ, ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅಂತ ಹೇಳಿ ಅದು ಎಸ್ಐಟಿಗೆ ಹೋಗಿ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತಲ್ಲ. ಈ ಒಂದು ಕೇಸ್ಗೆ ಈಗ ರಣರೋಚಕ ಬೆಳವಣಿಗೆ, ಟ್ವಿಸ್ಟ್ಗಳು ಸಿಗ್ತಾ ಇದಾವೆ. ಈಗ ಬಹಳ ಆಶ್ಚರ್ಯ ಅನ್ನುವಂತಹ ನಡೆಯನ್ನ ಈ ಬುರುಡೆ ಗ್ಯಾಂಗ್ ಅನುಸರಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ದೂರು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇರೋದು ನೋಡಿ, ಮಹತ್ವದ ಬೆಳವಣಿಗೆ ಇದು. ಅಚ್ಚರಿಯ ನಡೆ. ಚಿನ್ನಯ್ಯನ ಹೇಳಿಕೆ ಮೇರೆಗೆ ದೂರು ದಾಖಲಾಗಿತ್ತಲ್ವಾ, ನೂರಾರು ಶವಗಳನ್ನು ಅಲ್ಲಿ ದಫನ್ ಮಾಡಲಾಗಿದೆ, ಅತ್ಯಾಚಾರಗಳಾಗಿದ್ದಾವೆ, ಕೊಲೆಯಾಗಿದ್ದಾವೆ ಹೀಗಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ಅಲ್ಲಿಗೆ ತಾನೇ ಹೆಣೆದಂತಹ ಬಲೆಗೆ ಈ ಬುರುಡೆ ಗ್ಯಾಂಗ್ ಬಿದ್ದಂತೆ ಕಾಣಿಸ್ತಾ ಇದೆ ನೋಡಿ. ಅವತ್ತೇ ಹೇಳಿತ್ತು, ಡೇವನ್ನೇ ಹೇಳಿತ್ತು ಪವರ್ ಟಿವಿ, ಎಲ್ಲ ಇವರು ಬಿಡ್ತಾರೆ ಅದೆಲ್ಲ ಬುರುಡೆ, ನೋಡ್ತಾ ಇರಿ, ಈ ಬುರುಡೆ ವಿಚಾರ ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಅಂತ. ಈಗ ನೋಡಿ, ಅವರು ಹಾಕಿರೋದು ಅರ್ಜಿ, ಕ್ವಾಶ್ ದ ಅಫೆನ್ಸ್ ಇನ್ಕಾರ್ಪೊರೇಟೆಡ್ ಅಂಡರ್ ಸೆಕ್ಷನ್ 211 ಕ್ಲಾಸ್ ಎ, ಅಂದರೆ ಸೆಕ್ಷನ್ಗಳನ್ನೆಲ್ಲ ಹಾಕಿದ್ದಾರೆ ನೋಡಿ, ಕ್ವಾಶ್ ಮಾಡಿ ಅಂತ. ನಾವು ಕೊಟ್ಟಿರುವಂಥ ದೂರನ್ನು ವಾಪಸ್ ಪಡ್ಕೊಳ್ಳೋದರ ಬಗ್ಗೆ ಅವರು ಕೊಟ್ಟಿರುವಂಥ ಲೆಟರ್ ಅದು. ತಾನೇ ದುಂಬಾಲು ಬಿದ್ದು ಮೇಲಿಂದ ಮೇಲೆ ವಿಡಿಯೋಗಳನ್ನು ಹರಿಬಿಟ್ಟು, ನಾಲಿಗೆ ಹರಿಬಿಟ್ಟು, ಇದೇ ಜೇಬಲ್ಲಿ ಮೊಬೈಲಲ್ಲಿ ಸಾಕ್ಷಿ ಅಂತ ಹೇಳಿದ್ದು. ಆದರೆ ಈಗ ನೋಡಿದ್ರೆ ಪ್ರಕರಣವನ್ನೇ ರದ್ದುಗೊಳಿಸಿ ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರೋದು. ಎಸ್ಐಟಿಯಿಂದ ನೋಟಿಸ್ ಬರ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಗಿತ್ತು. ಬಿಟ್ಟರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ವಿಚಾರಣೆಗೂ ಬರಲಿಲ್ಲ. ಎಸ್ಐಟಿ ವಿಚಾರಣೆ ಬಗ್ಗೆ ಆಕ್ಷೇಪ ಮಾಡಿ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದು. ಈ ಹಿಂದೆ ಹಲವು ಬಾರಿ ವಿಚಾರಣೆಯಲ್ಲಿ ಭಾರಿ ಚೆನ್ನಾಗಿ ನಡೀತಾ ಇದೆ, ಗೊತ್ತಾಗುತ್ತೆ, ಸತ್ಯ ಅವ್ರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಯಾವ ದಾರಿಯೂ ಇಲ್ಲ, ಎಲ್ಲ ಕ್ಲೋಸ್. ಈ ಹಿಂದೆ ಹಲವು ಬಾರಿ ವಿಚಾರಣೆಯನ್ನ ಹೊಗಳಿತ್ತು ಈ ಬುರುಡೆ ಗ್ಯಾಂಗು. ಗೊತ್ತಾಗುತ್ತೆ, ಸತ್ಯ ಹೊರಗೆ ಬರ್ತಾ ಇದೆ, ನಮ್ಮ ನಂಬಿಕೆ ಇದೆ ಅಂತೆಲ್ಲ ಹೇಳಿದ್ರು. ಈಗ ತಮ್ಮ ಬುಡುಕು ಬಂತು, ಈಗ ಅದರಿಂದ ಪಾರಾಗಬೇಕಲ್ಲ, ಏನು ಮಾಡೋದು? ಇರೋದೊಂದೇ ಆಪ್ಷನ್ ಸದ್ಯದ ಮಟ್ಟಿಗೆ. ಈ ನಾವು ಕೊಟ್ಟಿರುವಂಥ ದೂರನ್ನ ವಾಪಸ್ ತಗೋತೀವಿ ಸ್ವಾಮಿ ಅಂತ ಲೆಟರ್ ಬರೆದಿರೋದು ನೋಡಿ ಅಲ್ಲಿ. ಪ್ರೇಯರ್, ಇಂಟರ್ಮ್ ಪ್ರೇಯರ್, ಅದು ಮನವಿಯ ಪತ್ರ, ಅದು ಎಲ್ಲಿಗೆ? ಹೈಕೋರ್ಟ್ ಕೊಟ್ಟಿರೋದು. ನೂರಾರು ಶವಗಳನ್ನು ಹೂತಿಡಲಾಗಿದೆ, ಜೊತೆಗೆ ಅಲ್ಲಿ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಅದಾಗಿದೆ, ಇದಾಗಿದೆ, ಮತ್ತೊಂದು ಮಗದೊಂದು, ಎಲ್ಲವನ್ನೂ ಕೂಡ ಧರ್ಮಸ್ಥಳದ ಮೇಲೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಅಪಪ್ರಚಾರ, ಷಡ್ಯಂತ್ರಗಳನ್ನು ಹಿಡಿದು ಕೊನೆಗೆ ಯಾವುದೂ ಕೂಡ ಫಲಿಸಲಿಲ್ಲ ಅನ್ನೋ ರೀತಿಯಾಗಿ ಅವರು ಸಿಕ್ಕಾಕ್ಸ್ಬೇಕು, ಷಡ್ಯಂತ್ರ ಮಾಡಬೇಕು ಅಂತ ಪ್ರಯತ್ನಗಳನ್ನೂ ಮಾಡಿದ್ರು, ಪ್ರಾರ್ಥನೆಯನ್ನು ಇವರು ಕೂಡ ಮಾಡಿದ್ರು. ಇವ್ರಿಗೂ ಆ ಒಂದು ಪ್ರಯತ್ನ, ಪ್ರಾರ್ಥನೆ ಎರಡೂ ಕೂಡ ಫಲಿಸಲಿಲ್ಲ. ಪವರ್ ಟಿವಿ ಅವತ್ತೇ ಡೇ ಒನ್ನಲ್ಲೇ ಹೇಳಿದ್ದು, ಯಾವಾಗ ಈ ಮಾಸ್ಕ್ ಮ್ಯಾನ್ ಬಂದ, ಬುರುಡೆ ತಗೊಂಡು ಕೋರ್ಟ್ ಒಳಗೋದ, ಅವತ್ತೇ ಹೇಳಿದ್ದು ಇದು ಬುರುಡೆ ಕೇಸು, ನಂಬೇಡಿ ಅಂತ. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಕೇಸ್ ರದ್ದಿಗೂ ಕೂಡ ಬುರುಡೆ ಗ್ಯಾಂಗ್ ಅರ್ಜಿ ಸಲ್ಲಿಸಿದೆ. ಒಂದೇ ಎಫ್ಐಆರ್ ನಲ್ಲಿ ಅಸಹಜ ಸಾವು, ಷಡ್ಯಂತ್ರದ ಕೇಸನ್ನ ಹಾಕಿದ್ದು ಪೊಲೀಸರು. ಅಸಹಜ ಸಾವುಗಳು, ಷಡ್ಯಂತ್ರದ ಆರೋಪ, ಎರಡೂ ಕೇಸ್ಗಳನ್ನ ರದ್ದು ಮಾಡಿ ಸ್ವಾಮಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಈಗ ಷಡ್ಯಂತ್ರ ಎಲ್ಲವೂ ಬಯಲಾಗ್ತಾ ಇದ್ದಂತೆ ಹೈಕೋರ್ಟ್ಗೆ ಕೇಸ್ ವಜಾ ಮಾಡಬೇಕು ಅಂತ ಬುರುಡೆ ಗ್ಯಾಂಗ್ ಕೇಳ್ಕೊಳ್ತಾ ಇರೋದು. ಅಷ್ಟು ಸುಲಭವಾಗಿ ಬಿಟ್ಬಿಡ್ಬೇಕಾ? ಯಾರೋ ಒಬ್ರನ್ನ ಸಿಕ್ಕಾಕ್ಸ್ಬಿಟ್ಟು ಅಥವಾ ಸುಳ್ಳು ಹೇಳ್ಬಿಟ್ಟು ಅಷ್ಟು ಈಸಿನಾ? ಇದು ನಿಜಕ್ಕೂ ಕಾನೂನಿನ ಮೇಲೆ ನಂಬಿಕೆ ಕಡಿಮೆ ಆಗುವಂಥ ಬೆಳವಣಿಗೆಗಳಾಗಬಾರ್ದು ಯಾವುದೇ ಕಾರಣಕ್ಕೂ. ಈಗ ಯಾರೋ ಒಬ್ಬ ನಾಳೆ ಬಂದ್ಬಿಟ್ಟು ಇನ್ನೊಬ್ಬರು ಯಾರೋ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾರೆ, ಮಾನ ಮರ್ಯಾದೆಲ್ಲ ಅವ್ರದ್ದು ಬೀದಿಗೆ ಹರಾಜಾದ್ಮೇಲೆ ಕಂಪ್ಲೇಂಟ್ ನಾವು ವಾಪಸ್ ತಗೋತೀವಿ ಅಂತ ಅಂದ್ಬಿಟ್ರೆ ಬಿಟ್ಟುಬಿಡ್ಬೇಕು ಅಷ್ಟು ಸುಲಭವಾಗಿ? ಈಗ ಆಗಿರುವಂಥ ಷಡ್ಯಂತ್ರ, ಎಷ್ಟೋ ಜನ ಇವರು ಬಿಟ್ಟಂಥ ಬುರುಡೆಗಳನ್ನು 100% ಎಲ್ಲರೂ ನಂಬಿದ್ದಾರೆ ಅನ್ನೋದಲ್ಲ. ಒಂದು ರೇಷಿಯೋ ಪ್ರಕಾರ ಒಂದು 80% ನಂಬಿಲ್ಲ, 20% ನಂಬಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಆ 20% ಮನಸ್ಸಿನಲ್ಲಿ ಏನೇನಾಗಿರ್ಬೇಡ. ಈಗ ಧರ್ಮಸ್ಥಳ ಕೇಸಲ್ಲಿ ಬುರುಡೆ ಗ್ಯಾಂಗ್ನ ಬಂಡವಾಳ ಎಲ್ಲವೂ ಕೂಡ ಬಟಾಬಯಲಾಯ್ತು. ಈಗ ತಾವೇ ಕೊಟ್ಟ ಕೇಸನ್ನ ವಜಾ ಮಾಡಬೇಕು ಅಂತ ಕೋರಿ ಹೈಕೋರ್ಟ್ಗೆ ಬುರುಡೆ ಗ್ಯಾಂಗ್ ಅರ್ಜಿ ಸಲ್ಲಿಸಿದೆ. ಸರೆಂಡರ್ ಆಗ್ಬಿಟ್ಟಿದ್ದಾರೆ ಅಂತ ಒಂದು ಲೈನಲ್ಲಿ ಹೇಳ್ಬೇಕಂತೆ. ಕೇಸ್ ರದ್ದು ಮಾಡಬೇಕು ಅಂತ ತಿಮರೋಡಿ, ಮಟ್ಟಣ್ಣ, ವಿಠಲ್ಗೌಡ, ಜಯನ್ ಅರ್ಜಿ ಸಲ್ಲಿಸಿದ್ದಾರೆ. ಹೆಣ್ಮಕ್ಳ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅಂತ ಹೇಳಿದವರು ಇವರೇ ತಾನೆ. ಮತ್ತೆ ಯಾಕೆ ಕೇಸ್ ವಾಪಸ್ ತಗೋಬೇಕು ಅಂತ ಅರ್ಜಿ ಹಾಕಿರೋದು? ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಸುದ್ದಿ ಸ್ಫೋಟ ಆಗ್ತಾ ಇದೆ ನಿಮ್ಮ ಮುಂದೆ. ತಾವು ಬಿಟ್ಟಿದ್ದು ಬುರುಡೆ ಅಂತ ಇಡೀ ಜಗತ್ಗೆ ಸಾರಿ ಹೇಳ್ತಾ ಇದೆ ಇವಾಗ. ಈಗ ಯಾವುದು ಸೋಷಿಯಲ್ ಮೀಡಿಯಾಗಳು ಅಥವಾ ನ್ಯಾಷನಲ್ ಚಾನೆಲ್ಗಳು ತೋರಿಸಿದ್ವಲ್ಲ, ಈಗ ತೋರ್ಸಕ್ಕಾಗತ್ತಾ? ಕೇಸನ್ನು ವಾಪಸ್ ತಗೊಂಡಿರೋದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡುತ್ತಾ? ಈಗ ಧರ್ಮದ ಪರವಾಗಿ, ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನಿಮ್ಮ ಪವರ್ ಟಿವಿ ಫ್ರಮ್ ಡೇ ಒನ್ ನಿಂತ್ಕೊಂಡಿತ್ತು. ಆದರೆ ಮೊದಲಿಗೆ ನಮಗೆ ಸಿಕ್ಕಿದ್ದು ಟೀಕೆಗಳು. ಆದರೆ ಈಗ ಎಲ್ಲವೂ ಕೂಡ ಬಟಾಬಯಲಾಗ್ತಾ ಇದೆ. ಪವರ್ ಟಿವಿ ಹೇಳಿದ್ದೇ ಸತ್ಯ ಅಂತ ಈಗ ಜನ ಮಾತಾಡ್ಕೊಳ್ಳೋಂಗಾಗಿದೆ.
ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ನಾವು ಅವತ್ತು ಡೇ 1 ಯಾವಾಗ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ಇಟ್ಕೊಂಡ್ಬಂದು ಅವತ್ತೇ ನಾವು ಹೇಳಿದ್ವಿ ಇದು ಬುರುಡೆ ಬಿಡ್ತಾ ಇರೋದು, ಯಾರು ನಂಬೇಡಿ ಅಂತ. ಆದರೆ ಅವತ್ತು ಯಾರು ಕೂಡ ನಂಬಲಿಲ್ಲ. ಇವಾಗ ಈ ಎಲ್ಲ ಬುರುಡೆ ಗ್ಯಾಂಗ್ಗಳು ಸೇರ್ಕೊಂಡು ಈಗ ಕೇಸನ್ನು ವಾಪಸ್ ತಗೋಬೇಕು ಅಂತ ಅರ್ಜಿ ಹಾಕಿರೋದು. ಆ ಅರ್ಜಿಲಿ ಏನೇನು ಉಲ್ಲೇಖ ಆಗಿದೆ ನನಗೆ ಇನ್ಫಾರ್ಮೇಶನ್ ಬೇಕು ಫುಲ್ಲು. ಶರತ್, ಪ್ರಮುಖವಾಗಿ ಪವರ್ ಟಿವಿ ಕೈ ಇಟ್ಟಂತಹ ಕೇಸ್ಗಳು ಎಲ್ಲವಕ್ಕೂ ಸಹ ಮುಕ್ತಿ ಸಿಗ್ತಾ ಇರ್ತಕ್ಕಂಥದ್ದು. ಇವತ್ತು ಮತ್ತೊಂದು ಕೇಸ್ಗೂ ಸಹ ಏನೋ ಜಾರ್ಜ್ ಅವರ ವಿಚಾರದಲ್ಲೂ ಸಹ ಇವತ್ತು ಲೋಕಾಯುಕ್ತ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಅದು ಪವರ್ ಟಿವಿಯ ಫಲಶ್ರುತಿ. ಈಗ ಧರ್ಮಸ್ಥಳ ಕೇಸ್ನಲ್ಲೂ ಸಹ ಮೇಜರ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು ಬುರುಡೆ ಗ್ಯಾಂಗ್ ಅಂತ ಏನ್ ಕರೆಸ್ಕೊಂಡಿದೆ, ಈ ಚಿನ್ನಯ್ಯ ಏನು ಬಂದ್ಬಿಟ್ಟು ನಾನು 100 ಶವಗಳನ್ನು ಹೂತಿದ್ದೀನಿ, ಅದು ಷಡ್ಯಂತ್ರಗಳಿಂದ ಸಾವಾಗಿರೋದು, ಅಲ್ಲಿ ರೇಪ್ ಆಗಿದೆ, ಅಲ್ಲಿ ಸಾಕಷ್ಟು ಜನರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಅನ್ನ ಮಾಡಿ ಆತ ಏನು ಪೊಲೀಸರ ಮುಂದೆ ಹೇಳಿಕೆಗಳನ್ನ ಕೊಟ್ಟಿದ್ದ. ನಂತರ ಅದನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು. ಇವರು ಹಿಂದೆ ಇರ್ತಕ್ಕಂತಹ ಷಡ್ಯಂತ್ರದ ರುವಾಯಿಗಳು ಗ್ಯಾಂಗ್ ಗಳನ್ನ ಸಹ ಒಬ್ಬೊಬ್ಬರಿಗೆ ನೋಟಿಸ್ ಅನ್ನ ಕೊಟ್ಟು ಇದೀಗ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನ ಬಂಧನಕ್ಕೂ ಸಹ ಒಳಪಡಿಸುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಈ ನಿಟ್ಟಿನಲ್ಲಿ ಇದೀಗ ಆ ಗ್ಯಾಂಗ್ ಪ್ರತಿತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು. ಜೊತೆಗೆ ಈ ಬಂಧನದ ಭೀತಿಯಿಂದ ಪಾರಾಗಲು ಇಡೀ ಕೇಸ್ನೇನೆ ಇದೀಗ ಕ್ಲಾಶ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನು ಚಿನ್ನಯ್ಯ ಕೊಟ್ಟಿರ್ತಕ್ಕಂತಹ ದೂರನ್ನ ರದ್ದುಗೊಳಿಸುವಂತೆ ಇವತ್ತು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಈ ಬುರುಡೆ ಗ್ಯಾಂಗ್ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ತಿಮ್ರೋಡಿ, ಮಟ್ಟಣ್ಣ ಹಾಗೆ ಜಯಂತ್, ಇವ್ 3 ಜನರು ಏನಿದ್ದಾರೆ, ಇವ್ 3 ಜನರು ಸಹ ಇದೀಗ ಹೈಕೋರ್ಟ್ ಅಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಿನ್ನಯ್ಯನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ರದ್ದು ಮಾಡಿ, ಜೊತೆಗೆ ಅಸಹಜ ಸಾವು ಅಂತ ಏನು ಧರ್ಮಸ್ಥಳದಲ್ಲಿ ಕೇಸ್ಗಳು ರಿಜಿಸ್ಟರ್ ಆಗಿದೋ ಅವೆಲ್ಲವೂ ಸಹ ಅತ್ಯಾಚಾರ ಮಾಡಿ ಕೆಲವೊಂದಿಷ್ಟು ಕೊಲೆಗಳನ್ನ ಮಾಡಿ ಊತಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಧರ್ಮ ಕ್ಷೇತ್ರದ ಬಗ್ಗೆ ಸಾಕಷ್ಟು ಅಪಪ್ರಚಾರವನ್ನ ಮಾಡಿ ಅವರ ಮೇಲೆ ಗೂಬೆ ಕುರಿಸುವಂತಹ ಪ್ರಯತ್ನವನ್ನ ಈ ಗ್ಯಾಂಗ್ ಮಾಡಿತ್ತು. ಇದೀಗ ಈ ಗ್ಯಾಂಗಿಗೆ ಅದು ತಿರುಮಂತ್ರ ಆಯ್ತು. ತಿರುಮಂತ್ರ ಆಗಿ ಬಂಧನದ ಭೀತಿಯಲ್ಲಿ ಇವರು 3 ಜನರು ಸಹ ಇದ್ರು. ಹೀಗಾಗಿ ಇದೀಗ 3 ಜನರು ಸಹ ಈ ಕೇಸನ್ನ ಇಡೀ ಕೇಸನ್ನೇನೆ ಕ್ಲಾಶ್ ಮಾಡಿಸುವಂತೆ ಇದೀಗ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇದು ಧರ್ಮಸ್ಥಳದ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಇಷ್ಟು ದಿನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕ್ಷೇತ್ರದ ಬಗ್ಗೆ ಮಾಡಿರ್ತಕ್ಕಂಥದ್ದು ಒಂದು ಅಪಪ್ರಚಾರ ಅನ್ನೋದು ಇದೀಗ ಬೆಳಕಿಗೆ ಬರ್ತಾ ಐತೆ ಒಂದೊಂದೇ. ಯಾಕಂದ್ರೆ ಈಗಾಗಲೇ 2 ಬಾರಿ 3 ಬಾರಿ ನೋಟಿಸ್ ಅನ್ನ ಈ 3 ಜನಕ್ಕೂ ಸಹ ಕೊಟ್ಟಿದ್ದಾರೆ, ವಿಚಾರಣೆಗೆ ಬರುವಂತೆ ಸಹ SIT ಅವರು ತಿಳಿಸಿದ್ದಾರೆ. ಕೊನೆಯದಾಗಿ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆಗೆ ಕರೆದು ಅವರನ್ನ ಬಂಧಿಸುವ ಸಾಧ್ಯತೆಗಳು ಅಧಿಕವಾಗಿತ್ತು. ಆದ್ರೆ ಎಲ್ಲರೂ ಸಹ ಕೋರ್ಟ್ಗಳ ಮೊರೆ ಹೋಗಿ ಕಾಲಾವಕಾಶವನ್ನ ತೆಗೆದುಕೊಳ್ತಾ ಇದ್ರು. ಇದೀಗ ಈ ಸವಾಸನೆ ಬೇಡಪ್ಪ ಅನ್ನೋ ನಿಟ್ಟಿನಲ್ಲಿ ಇಡೀ ಕೇಸನ್ನೇನೆ ಈಗ ರಾಘವೇಂದ್ರ ನೀವ್ ಹೇಳಿದ್ದು ಓಕೆ ಫೈನ್. ಇದ್ರ ಜೊತೆಗೆ ಮಧ್ಯಂತರ ಪ್ರಾರ್ಥನೆಯನ್ನ ಕೊಟ್ಟಿರೋದು, ತಾವು ಕೊಟ್ಟಿರುವಂತ ಕಂಪ್ಲೇಂಟು ಅದರ ಸೆಕ್ಷನ್ ಅಡಿಯಲ್ಲಿ ಏನೇನು ಕೊಟ್ಟಿದೀವಿ ಅದನ್ನೆಲ್ಲ ಕ್ವಾಶ್ ಮಾಡಿ ಅಂತ ಹೇಳಿ. ಈಗ ಹಾಗಾದ್ರೆ ಇವರು ಮಾಡಿದಂತಹ ಅಪರಾಧಗಳಿದಾವಲ್ಲ, ಅಂದ್ರೆ ಅಪಪ್ರಚಾರ ಮಾಡೋದು, ಇನ್ನೊಬ್ರು ಯಾರೋ ಮಾಡಿಲ್ಲ ಅಂತಂದ್ರು ಮಾಡಿದ್ದಾರೆ ಅಂತ ಹೇಳಿದ್ದು, ಈಗ ಅದು ಮಾನನಷ್ಟ ಅಲ್ವಾ? ಈಗ ಇವ್ರ ಮೇಲೆ ಕಾನೂನು ಕ್ರಮ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಾಳೆ ಇನ್ನೊಬ್ರು ಯಾರೋ ಬರ್ತಾರೆ, ಇನ್ನೊಬ್ರು ಯಾರೋ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಮೇಲೆ ಈ ರೀತಿಯಾಗಿ ಅಲಿಗೇಷನ್ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ತಕ್ಕ ಶಾಸ್ತಿ ಆಗಬೇಕು, ಈ ರೀತಿಯಾಗಿ ಕಾನೂನಲ್ಲಿ ಆಟ ಆಡಬಾರ್ದು ಅನ್ನೋ ನಿಟ್ಟಿನಲ್ಲಿ. ಸೊ ಈಗ ಅರ್ಜಿ ಸಲ್ಲಿಸಿದಾರಲ್ಲ, ಏನಾಗಬಹುದು ನೆಕ್ಸ್ಟ್ ಕೋರ್ಟ್ನಲ್ಲಿ, ಯಾವಾಗ ಬರುತ್ತೆ ಇದು ವಿಚಾರಣೆಗೆ? ಖಂಡಿತವಾಗೂ ಶರತ್, ಇದು ನಾಳೆ ರಿಟ್ ಅರ್ಜಿಯ ವಿಚಾರಣೆ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದು ಧಾರ್ಮಿಕ ಕ್ಷೇತ್ರದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ಮಾಡಿ ಇಡೀ ಅಸಂಖ್ಯಾತ ಭಕ್ತರ ಮನಸ್ಸಿಗೆ ಸಾಕಷ್ಟು ನೋವನ್ನ ಉಂಟು ಮಾಡಿದ್ದಾರೆ ಈ 3. ಹೀಗಾಗಿ ಈ 3 ಮೇಲೆ ಕ್ರಮ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಭಕ್ತರು ಸಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿ ಸಾಕಷ್ಟು ಹೆಣಗಳನ್ನ ಊತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಪ್ರಮುಖವಾಗಿ ಒಂದು SIT ತಂಡವನ್ನ ರಚನೆ ಮಾಡೋದಕ್ಕೆ 100 ಕೋಟಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಸರ್ಕಾರ ತನಿಖೆಯನ್ನ ನಡೆಸ್ತು. ಟೈಮ್ ವೇಸ್ಟ್, ಅಧಿಕಾರಿಗಳ ಸಮಯ ವೇಸ್ಟ್, ಅಧಿಕಾರಿಗಳ ಒಂದು ಕರ್ತವ್ಯ ವೇಸ್ಟ್, ಈ ಎಲ್ಲವೂ ಸಹ ವೇಸ್ಟ್ ಆಗಿರ್ತಕ್ಕಂಥದ್ದು ಈ ಬುರುಡೆ ಗ್ಯಾಂಗ್ನ ಬುರುಡೆಯ ಒಂದು ಕಥೆಯಿಂದ. ಹೀಗಾಗಿ ಈ ಬುರುಡೆ ಗ್ಯಾಂಗ್ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಯಾರ್ಯಾರು ಸುಳ್ಳನ್ನು ಹೇಳಿ ಈ ರೀತಿ ದಾರಿ ತಪ್ಪಿಸುವಂತಹ ಪ್ರಯತ್ನ ಮಾಡಿರೋ, ಜೊತೆಗೆ ಒಂದು ಧಾರ್ಮಿಕ ಕೇಂದ್ರದ ಮೇಲೇನು ಸಹ ಅಲಿಗೇಷನ್ ಅನ್ನ ಮಾಡಿ ಆ ಕೇಂದ್ರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನು ಸಹ ಮಾಡಿದ್ರು. ಸಮಾಜದಲ್ಲಿ ತನ್ನದೇ ಆದ ಘನತೆಯನ್ನ, ತನ್ನದೇ ಆದ ಪಾವಿತ್ರತೆಯನ್ನ ಹೊಂದಿರತಕ್ಕಂತಹ ಕ್ಷೇತ್ರ ಧರ್ಮಸ್ಥಳ. ಇಂತಹ ಧರ್ಮಸ್ಥಳದ ಮೇಲೆ ದೊಡ್ಡ ಮಟ್ಟದ ಅಲಿಗೇಷನ್ ಅನ್ನ ಮಾಡಿ ಅಲ್ಲಿ ಏನು ಎಲ್ಲಾರ ಮನಸ್ಸಿನಲ್ಲೂ ಸಹ ವಿಷ ಬೀಜವನ್ನ ಬಿತ್ತೋದಕ್ಕೆ ಈ ಬುರುಡೆ ಗ್ಯಾಂಗ್ ಪ್ರಯತ್ನವನ್ನ ಪಡ್ತು. ಹೀಗಾಗಿ ಈ ಬುರುಡೆ ಗ್ಯಾಂಗಿಗೆ ತಕ್ಕವಾಗಿರ್ತಕ್ಕಂಥ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಸಹ ವಾದ ಮಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಇವರು ಏನು ರದ್ದು ಕೋರಿ ರಿಟ್ ಅರ್ಜಿ ಹಾಕಿರ್ಬೋದು, ಆದ್ರೆ ತನಿಖೆ ನಡೀತಾ ಇರೋದ್ರಿಂದ ಈ ತನಿಖೆ ನಡೀಲಿ ಅನ್ನೋದು ಸಹ ಬೇರೆಯವರು ಸಹ ರಿಟ್ ಅರ್ಜಿಯನ್ನ ಹಾಕಿ ಆ ಕೇಸ್ನ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಹ ಕೋರ್ಟ್ಗೆ ಹೋಗುವ ಸಾಧ್ಯತೆಗಳು ಅಧಿಕ ಇದಾವೆ. ಫೈನ್ ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.